ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ನೋಟ್ಸ್ ಪ್ರಿಪೇರ್ ಮಾಡ್ತಿರೋ ಅಥವಾ ನೀವು ಒಂದೊಳ್ಳೆ PDF ಯಾವ ರೀತಿ ಕನ್ವರ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಇಮೇಜ್ ಟು PDF ಇದು ಬಹಳ ಸಿಂಪಲ್ ಆಗಿರುವಂತದ್ದು. ಸೊ ಅದಕ್ಕಾಗಿ ನಿಮಗೆ ಕಂಪಲ್ಸರಿ ಪ್ಲೇ ಸ್ಟೋರ್ ಹೋಗಬೇಕಾಗುತ್ತೆ. ಡಾಕ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಡಾಕ್ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ. ಬಹಳಷ್ಟು ಅಪ್ಲಿಕೇಶನ್ ಇದೆ, ಬಟ್ ಇದು ನಾನು ರೆಕಮೆಂಡ್ ಮಾಡ್ತೇನೆ. ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ನೋಡಬಹುದು ನೀವು, ಇದನ್ನು ನನಗೆ PDF ರೂಪದಲ್ಲಿ ನನಗೆ ಕನ್ವರ್ಟ್ ಮಾಡದಿದೆ. ಅಥವಾ ನೀವೇನಾದ್ರೂ ಆನ್ಸರ್ ಬರೆದ್ರೆ ನಿಮ್ಮ ಟೀಚರ್ಸ್ಗಳಿಗೆ ಕಳಿಸಬೇಕು ಅಂತಂದ್ರೆ ಸಹ, ಒಂದೊಳ್ಳೆ ನೀವು ಈ ಒಂದು ಆನ್ಸರ್ನ ಬರೆದ್ರೆ ಅದನ್ನ ನೀವು PDF ರೂಪದಲ್ಲಿ ಕನ್ವರ್ಟ್ ಮಾಡಿ ನಿಮ್ಮ ಲೆಕ್ಚರ್ಗೆ ಕಳಿಸಬೇಕು ಅಂತಂದ್ರೆ ಈಸಿಲಿ ಕನ್ವರ್ಟ್ ಮಾಡಬಹುದು. ಸೊ ಅದಕ್ಕಾಗಿ ನೋಡಿ ಏನ್ ಮಾಡ್ಬೇಕಂತ ಹೇಳ್ತಾ ಇದೀನಿ. ಸೊ ಫಸ್ಟ್ ಅಪ್ಲಿಕೇಶನ್ ಓಪನ್ ಆದಾಗ, ಸೊ ಆಲ್ರೆಡಿ ಬಹಳಷ್ಟು ಫೈಲ್ ನಮ್ದಿದೆ, ಅದಕ್ಕಾಗಿ ತೋರಿಸ್ತಾ ಇದೆ. ಯಾವುದೇ ರೀತಿ ಫೈಲ್ ತೋರಿಸೋದಿಲ್ಲ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಯಾವುದು ಇಮೇಜ್ ತೆಗೆದುಕೊಳ್ಬೇಕು ಅದನ್ನ ಕರೆಕ್ಟ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಜಸ್ಟ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನೋಡಬಹುದು, ಫೋಟೋ ಬರುತ್ತೆ ಈ ರೀತಿ. ಸೊ ಅದನ್ನ ನಂತರ ನೀವು ಈ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ನಾನು ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡಬಹುದು. ಮಾಡಿದ ನಂತರ ಓಕೆ, ಸೊ ಈ ರೀತಿ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಫೈನ್ ಇತ್ತು ಅಂತಾನೆ ಈ ರೀತಿ 1 ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಬೇಡಿ. ಮತ್ತೆ ನಿಮಗೆ ನೆಕ್ಸ್ಟ್ ಪೇಜ್ ಬೇಕಾಗಿತ್ತು ಅಂದ್ರೆ, ಸೊ ನೆಕ್ಸ್ಟ್ ಯಾವ ಪೇಜ್ ನೀವು ಬರೆದಿರ್ತೋ ಅದನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಫೋಟೋ ತೆಗಿಬೇಕಾಗುತ್ತೆ. ಓಕೆ, ಕರೆಕ್ಟ್ ಆಗಿ ಇಮೇಜ್ ಸ್ವಲ್ಪ ಲೈಟ್ ನಲ್ಲಿ ತೆಗೆದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಫೈನ್, ಸೊ ನೋಡಬಹುದು ಇಲ್ಲಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಫೈನ್, ಇಲ್ಲಿ ಮಾಡ್ತಾ ಇದೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಫೈನ್, ಸೊ ನೋಡಬಹುದು ಇಲ್ಲಿ 2 ಅಂತ ಬಂದಿದೆ. ಡನ್. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಬೇಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಂತರ ಮತ್ತೆ ನೆಕ್ಸ್ಟ್ ಪೇಜ್ ನನಗೆ ಇದು ಬೇಕಾಯ್ತು ಅನ್ಕೊಳ್ಳಿ. ಫೈನ್, ತೋರಿಸ್ತಾ ಇದೆ ನೋಡಿ. ಮತ್ತೆ ಇದ್ರ ಮೇಲೂ ಸಹ ನನಗೆ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋ ತೆಗಿತೆ. ಇಲ್ಲಿ ನೀವು ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ಈ ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿ ಎಷ್ಟು ನಿಮಗೆ ನೀವು ಬರೆದಿರ್ತಿರೋ ಆನ್ಸರ್ ಶೀಟ್ ನ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡಬಹುದು. 3 ಅಂತ ಬಂದಿದೆ. ಎಲ್ಲಾ ಕಂಪ್ಲೀಟ್ ಆದ್ಮೇಲೆ ನಂತರ ಇಲ್ಲಿ ಈ ರೀತಿ ನೋಡಿ ಟಿಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನ್, ಸೊ ನಂತರ ನಿಮಗೆ ಈ ರೀತಿ ಬರುತ್ತೆ ನೋಡಬಹುದು. ಇಲ್ಲಿ ನೀವೇನೆಲ್ಲ ಮಾಡಿದ್ರು ನಿಮಗೆ ಕಂಟಿನ್ಯೂ ಲೈನ್ ರೂಪದಲ್ಲಿ ಲೈನ್ದಲ್ಲಿ ಅಂದ್ರೆ ಸೀರಿಯಲ್ ನಲ್ಲಿ ನಿಮಗೆ ಎಲ್ಲ 5 ಪೇಜಸ್ ಬರುತ್ತೆ. ಸೊ ಅದಾದ ನಂತರ ಇದು ನಿಮಗೆ PDF ರೂಪದಲ್ಲಿ ಅಂದ್ರೆ ಇಲ್ಲಿ ನೋಡಬಹುದು ಕೆಳಗಡೆ ಶೇರ್ ಅಂತ ಇದೆ, ಅಥವಾ ಸೇವ್ ಅಂತ ಇದೆ. ಓಕೆ, ಅಥವಾ ಓಪನ್ PDF ಅಂತ ಇದೆ. ಸೊ ಯಾವ್ದಾದ್ರ ಮೇಲೆ ಕ್ಲಿಕ್ ಮಾಡಬಹುದು. ಶೇರ್ ಅಂತಂದ್ರೆ ನೀವು ಸಪೋಸ್ ಓಪನ್ PDF ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ PDF ಫಾರ್ ದಿಸ್ ಫೈಲ್ ಅಥವಾ ಎಂಟೈರ್ ಡಾಕ್ಯುಮೆಂಟ್ ಅಂತ ಇದೆ. ಎಂಟೈರ್ ಡಾಕ್ಯುಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನೋಡಬಹುದು, ಸೊ ನಾವೇನ ಇಮೇಜ್ ಇತ್ತು ಎಲ್ಲ ನಮಗೆ ಇಲ್ಲಿ PDF ರೂಪದಲ್ಲಿ ಕನ್ವರ್ಟ್ ಆಗಿದೆ. ಇದಾದ ನಂತರ ನೀವು ನಿಮ್ಮ ಟೀಚರ್ಸ್ ಈಸಿಲಿ ಕಳಿಸಬಹುದು. ಶೇರ್ ಅಂತ ಆಪ್ಷನ್ ಬರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿ PDF ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇರ್ ಅಂತ ಬರುತ್ತೆ. ಫೈನ್, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ವಾಟ್ಸ್ಆಪ್ ಏನಿದೆಯೋ ಅದು ನಿಮ್ದು ವಾಟ್ಸ್ಆಪ್ ಮುಖಾಂತರ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಮೇಲ್ ಮಾಡಬೇಕಂದ್ರೂ ಸಹ ನೀವು ಈಸಿಲಿ ಕಳಿಸಬಹುದು. ಈ ರೀತಿ ಇಮೇಜಸ್ ನ ನೀವು ಈಸಿಲಿ ನೀವು PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆ, ಇದು ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಈ ರೀತಿ ಈಸಿಲಿ ನೀವು ಮೀನ್ಸ್ ಇಮೇಜಸ್ ಟು PDF ಕನ್ವರ್ಟ್ ಮಾಡಬಹುದು. ಇದು ಈಸಿ ಆಯ್ತು ಅನ್ಕೋತಾ ಇದ್ದೀನಿ. ಚೆನ್ನಾಗಿ ಆನ್ಸರ್ ಮ್ಯಾಕ್ಸಿಮಮ್ ನಿಮಗೆ ಶೇರ್ ಮಾಡಿ, ಎಲ್ಲರಿಗೂ ಇದು ಉಪಯೋಗ ಆಗಲಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ PDF ರೂಪದಲ್ಲಿ ಕನ್ವರ್ಟ್ ಮಾಡಬೇಕಂತ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಆನ್ಸರ್ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ.